ರೆಡಿ 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 ಎಲ್ಗೂ ರೆಡಿ ಜನಗಳ ಸೇವೆಗೆ ನನ್ನ ಗಾಡಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು. ಸೊ ಈಗ ನೋಡ್ತಾ ಇದ್ರಲ್ಲ ಪಿಯಾಜಿಯೋ ಅಪೇಸಿಟಿ. ಸೊ ಇದ್ರ ಬಗ್ಗೆ ನಮಗೆ ತುಂಬಾ ಸಲ ವಿಡಿಯೋಗಳು ಮಾಡಿದೀನಿ, ಆದ್ರೆ ಹೊಸ ಅಪ್ಡೇಟ್ಸ್ ಬಂದಿದೆ. ಅಂದ್ರೆ ಒಳ್ಳೊಳ್ಳೆ ಆಫರ್ಸ್ ಬಂದಿದೆ, ಹಬ್ಬಕ್ಕೆ ಒಳ್ಳೊಳ್ಳೆ ಡಿಸ್ಕೌಂಟ್ಸ್ ಇದೆ, ಎಲ್ಲ ಇದೆ. ಸೊ ಬನ್ನಿ ಈ ಆಟೋ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಂಡು ಏನೆಲ್ಲ ಆಫರ್ಸ್ ಇದೆ, ಇವಾಗ ಈಗ ಬೇಗ ತಗೊಳ್ಳೋಂಥವ್ರಿಗೆ ಏನೆಲ್ಲ ಡಿಸ್ಕೌಂಟ್ ಸಿಗುತ್ತೆ, ಪ್ರತಿಯೊಂದು ತಿಳ್ಕೊಂಡು ತಗೋಣ. ಸ್ನೇಹಿತರೆ, ಈಗ ನಮ್ಮ ಜೊತೆ ಪ್ರಿಯಾ ಹರ್ಷಿತಾ ಮೋಟರ್ಸ್ ಡೀಲರ್ ನ ಮ್ಯಾನೇಜರ್ ಆದಂತಹ ಶ್ರೀನಿವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಆಕ್ಚುಲಿ ಪಿಯಾಜಿಯೋದು ಅಪೇಸಿಟಿ ನೆಕ್ಸ್ಟ್ ಪ್ಲಸ್, ಸೊ ಇದರಲ್ಲಿ ಎಸ್ಪೆಷಲಿ ಎಷ್ಟು ಮೈಲೇಜ್ ಬರುತ್ತೆ, ಮತ್ತೆ ಎಷ್ಟು CNG ಕೆಪಾಸಿಟಿ ಆಗ್ಬೋದು, ಮತ್ತೆ ಏನೆಲ್ಲ ಬೆನಿಫಿಟ್ ಇದೆ ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿದ್ರೆ, ಸೊ ಎಕ್ಸ್ಪ್ಲೇನ್ ಮಾಡ್ಬೋದಾ? ಖಂಡಿತ ತಿಳಿಸ್ಕೊಡ್ತೀನಿ. ಓಕೆ ಸರ್, ಇದು ಅಪೇಸಿಟಿ NXT ಪ್ಲಸ್ ಅಂತ ಲೇಟೆಸ್ಟ್ ವರ್ಷನ್, ಅಪ್ಗ್ರೇಡೆಡ್ ವರ್ಷನ್ ಇದು. ಇದು OBD2 ಟೆಕ್ನಾಲಜಿಯನ್ನ ಒಳಗೊಂಡಿದೆ ಅಂತ ಲೇಟೆಸ್ಟ್ ಅಪೇಸಿಟಿ ಆಟೋ ಇದು. ಇದು ಸಿಲಿಂಡರ್ ಕೆಪಾಸಿಟಿ 6 kg ಬರುತ್ತೆ ಸರ್. ಸಿಲಿಂಡರ್ ಎಲ್ಲಿ ಬರುತ್ತೆ, 6 kg ಕೆಪಾಸಿಟಿ ಇರುತ್ತೆ CNGಗೆ. ಪೆಟ್ರೋಲ್ 2.5 ಲೀಟರ್ ಸಿಗುತ್ತೆ ಸರ್. ಅದರಲ್ಲಿ 25 ಮೈಲೇಜ್ ಬರುತ್ತೆ ಪೆಟ್ರೋಲ್ ಅಲ್ಲಿ. CNG ಮೈಲೇಜ್ ನೋಡೋದಾದ್ರೆ ಲಾಂಗ್ ಹೋದ್ರೆ 50 ಬರುತ್ತೆ ಸರ್. 50 ಕಿಲೋಮೀಟರ್ ಬರುತ್ತೆ ಲಾಂಗ್ ಹೋದ್ರೆ. ಇಲ್ಲ ಸಿಟಿ ಒಳಗಾದ್ರೆ ಒಂದು 40 ಬರುತ್ತೆ ಸರ್. ಅಂದ್ರೆ ಸೀಟ್, ಇದು ಪ್ಯಾಸೆಂಜರ್ ಸೀಟ್ ಎಲ್ಲ ಕಂಫರ್ಟ್ ಇದೆ ಸರ್. 3 ಜನ ಆರಾಮಾಗಿ ಕುತ್ಕೋಬಹುದು. ನೋಡುವ ಸ್ಪೇಸಿಯಸ್ ಆಗಿದೆ. ಆರಾಮ್ಸೆ ಸಿಟಿ ಟ್ರಾವೆಲಿಂಗ್ಗೆ ಕಸ್ಟಮರ್ಗೆ ತುಂಬಾ ಕನ್ವೀನಿಯಂಟ್ ಆಗಿದೆ. ಹೌದೌದು ಸರ್. ಲೆಗ್ ಸ್ಪೇಸ್ ಚೆನ್ನಾಗಿದೆ, ಡ್ರೈವರ್ಗೂ ಚೆನ್ನಾಗಿದೆ, ಮತ್ತೆ ಕಸ್ಟಮರ್ಗೂ ಸಹ ಚೆನ್ನಾಗಿದೆ. ಸೊ 3 ಜನ ಆರಾಮಾಗಿ ಕೂತ್ಕೋಬೋದಲ್ಲ? 3 ಜನ ಆರಾಮಾಗಿ ಕುತ್ಕೋಬಹುದು ಸರ್. ಇದೆಲ್ಲ ಏನೋ ಲಗೇಜ್ ಇಟ್ಕೊಳ್ಳಿಕ? ಹಿಂದೆ ಲಗೇಜ್ ಇಟ್ಕೊಳ್ಳೋಕೆ ಎಲ್ಲ ಸ್ಪೇಸ್ ಚೆನ್ನಾಗಿದೆ. ಓಕೆ. ಸೊ ಒಂದು ಸ್ಪೇರ್ ವೀಲ್ ಇರುತ್ತೆ. ಒಂದು ಸ್ಟೆಪ್ನಿ ವೀಲ್ ಒಂದು ಬರುತ್ತೆ ಸರ್. ಸ್ಪೇರ್ ವೀಲ್ ಒಂದು ಬರುತ್ತೆ. ಸೊ ಇದೊಂಥರ ಸೈಡ್ ವ್ಯೂ ಚೆನ್ನಾಗಿದೆ ಸರ್. ಇದು ಆಕ್ಚುಲಿ ಇದು ಯೂನಿಕ್ ಫೀಚರ್ ಸರ್. ಮತ್ತೆ ಇನ್ನ ಇದು ಡ್ರೈವರ್ಗೂ ಆರಾಮಿದೆ ಸರ್. ಇದು ಲೆಗ್ ಸ್ಪೇಸ್ ನೋಡಿ, ತುಂಬಾ ಆರಾಮ ಕಂಫರ್ಟ್ ಆಗಿ ಓಡಿಸಬಹುದು. ಸೊ ಡ್ಯಾಶ್ ಬೋರ್ಡ್ ಎಲ್ಲ ಇದೇ ಕಲರ್ ಬರುತ್ತಾ ಅಥವಾ ಚೇಂಜ್ ಆಗುತ್ತಾ ಕಲರ್? ಡ್ಯಾಶ್ ಬೋರ್ಡ್ ಅಲ್ಲಿ ಇದೇ ಕಲರ್ ಬರುತ್ತೆ ಸರ್. ಸರ್, ಇದು 14 ಮೀಟರ್ ಬರುತ್ತೆ ಡಿಸ್ಪ್ಲೇ. ಮತ್ತೆ ಇದು OBD2 ಟೆಕ್ನಾಲಜಿ ಇರೋದ್ರಿಂದ ಇದರಲ್ಲಿ ಇಂಜಿನ್ ಅಲ್ಲಿ ಏನಾದ್ರು ಫಾಲ್ಟ್ ಇದ್ರೆ ಸೆನ್ಸರ್ ಸಿಸ್ಟಮ್ ಅಲ್ಲಿ ಇಂಡಿಕೇಶನ್ ತೋರಿಸುತ್ತೆ, ಲೈಟ್ ಇಂಡಿಕೇಶನ್ ತೋರಿಸುತ್ತೆ. ಅದ್ರ ಮೇಲೆ ಮೆಕ್ಯಾನಿಕ್ ಅದನ್ನ ಸಾಲ್ವ್ ಕೊಡಂತ ಸಿಂಬಲ್ ಇರುತ್ತೆ. ಸೇಮ್ ಟೆಕ್ನಾಲಜಿ ಇದ್ರಲ್ಲಿ ಬಂದಿದೆ ಈಗ. ಮತ್ತೆ USB ಚಾರ್ಜಿಂಗ್ ಪೋರ್ಟ್ ಇದೆ, 2 ಚಾರ್ಜ್ ಹಾಕ್ಬೋದು. ಎರಡು ಮೊಬೈಲ್ ಒಂದೇ ಸರಿ ಚಾರ್ಜ್ ಹಾಕೋಬಹುದು. ಆಮೇಲೆ ಸೆಲ್ಫ್ ಬಟನ್ ಇದೆ. ಇದು ಬಂದು ವೈಪರ್ ಮೋಟರ್ ಬಟನ್ ಆನ್ ಮಾಡ್ಬೋದು. ಇದು ಲೈಟ್ ಬಟನ್. ಮತ್ತೆ ಇಲ್ಲಿ ಪೆಟ್ರೋಲ್ CNG ಗೆ ಸ್ವಿಚ್ ಮಾಡೋಂತ ಸ್ವಿಚ್ ಇದೆ. ಕೆಳಗಡೆ ಬಟನ್ ಮಾಡಿದ್ರೆ CNG ಬರುತ್ತೆ, ಮೇಲ್ಗಡೆ ಪೆಟ್ರೋಲ್ಗೆ ಟರ್ನ್ ಮಾಡ್ಬೋದು. ಮತ್ತೆ ಇಲ್ಲಿ ಮ್ಯೂಸಿಕ್ ಸಿಸ್ಟಮ್ ಅಳವಡಿಸೋಂತ ಒಂದು ಸ್ಪೇಸ್ ಇದೆ. ಮತ್ತೆ ಒಂದು ಯುಟಿಲಿಟಿ ಬಾಕ್ಸ್ ಇದೆ, ಚಿಕ್ಕ ಪುಟ್ಟ ವಸ್ತುಗಳಲ್ಲಿ ಇಟ್ಕೊಂಡು ಲಾಕ್ ಮಾಡೋಂತ. ಇವನ್ ಡ್ರೈವರ್ ಊಟ ಗೀಟ ಕ್ಯಾರಿ ಮಾಡಬಹುದು. ಸ್ಪೀಕರ್ ಅಳವಡಿಸೋಕೆ ಅದಕ್ಕೆ ಸ್ಪೇಸ್ ಕೊಟ್ಟಿದ್ದೇನೆ. ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್. ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಬರುತ್ತೆ ಸರ್. ಅದೇ ಡ್ರೈವರ್ ವಾಟರ್ ಬಾಟಲ್ ಇಟ್ಕೊಳ್ಳೋಕೆ ಅದಕ್ಕೊಂದು ಟೂಲ್ ಕೊಟ್ಟಿದ್ದಾರೆ ಇಲ್ಲಿ. ಡ್ರೈವರ್ಗೆ ಕಂಫರ್ಟಬಲ್ ಇದೆ ಸರ್, ಫೆಸಿಲಿಟಿ ಚೆನ್ನಾಗಿದೆ. ಟೋಟಲ್ ಆಗಿ ಈಗ ಪ್ಯಾಸೆಂಜರ್ ಅಷ್ಟೇ ಕಂಫರ್ಟಬಲ್ ಕೂತ್ಕೊಳ್ಳೋಂಗಿಲ್ಲ, ಡ್ರೈವರು ಆರಾಮಾಗಿ ಕೂತ್ಕೊಂಡು ಓಡಿಸಬಹುದು. ಡ್ರೈವರು ಸಹ ಆರಾಮಿದೆ ಸರ್ ಗಾಡಿ. ಸರ್, ಇದು CNG ಫಿಲ್ ಮಾಡೋಂಥ ಪಾಯಿಂಟ್. ಇದಕ್ಕೆಲ್ಲ ಸೆನ್ಸಾರ್ ಇರುತ್ತೆ, ಕರೆಕ್ಟ್ ಆಗಿ ಲಾಕ್ ಆಗಿದ್ರೆ ಸ್ಟಾರ್ಟ್ ಆಗೋದಿಲ್ಲ ಗಾಡಿ. ಫುಲ್ಲಿ ಸೇಫ್ಟಿ ಇದೆ. ಸಿಲಿಂಡರ್ 6 kg ಬರುತ್ತೆ. ಇಂಜಿನ್ ಎಲ್ಲ ಬ್ಯಾಕ್ ಸೈಡ್ ಅಲ್ಲಿ ಇರುತ್ತಲ್ಲ ಇದು? ಸರ್, ಇಂಜಿನ್ ಎಲ್ಲ ಬ್ಯಾಕ್ ಸೈಡ್ ಬರುತ್ತೆ, ನೋಡ್ಬೋದು ಇಲ್ಲಿ. ಬ್ಯಾಟ್ರಿ ಸಹ ಇಲ್ಲೇ ಬರುತ್ತೆ, ಟಾಟಾ ಬ್ಯಾಟ್ರೀಸ್ ಬರುತ್ತೆ ನಿಮ್ಗೆ. ಇದು BS6 ಇಂಜಿನ್, 4 ಸ್ಪೆಕ್ ಇಂಜಿನ್ ಸರ್. ಸ್ನೇಹಿತರೆ ನೋಡ್ತಾ ಇದ್ರಲ್ಲ, ಸೊ ಇದು ಪಿಯಾಜಿಯೋ ಅಪೇಸಿಟಿ NXT ಪ್ಲಸ್ ಇಂಜಿನ್. ಅದು ಬ್ಯಾಕ್ ಸೈಡ್ ಮೌಂಟ್ ಆಗಿರುತ್ತೆ, ಬ್ಯಾಕ್ ಸೈಡ್ ಇಟ್ಟಿರ್ತಾರೆ. ಸೊ ನೀವು ನೋಡ್ತಾ ಇಲ್ಲ, ಇದು ಲೆಡ್ ಆಸಿಡ್ ಬ್ಯಾಟ್ರಿ, ಅದು ಟಾಟಾ ಬ್ಯಾಟ್ರೀಸ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇದಕ್ಕೆ ಗ್ರೀಸಿಂಗ್ ಹೊಡೆಯಂಗಿಲ್ವಂತೆ. ಸೊ ಮೇಂಟೆನೆನ್ಸ್ ತುಂಬಾ ಚೀಪ್ ಅಂತೆ ಅಲ್ವಾ ಸರ್? ಗ್ರೀಸಿಂಗ್ ಹೊಡೆಯಂಗಿಲ್ಲ. ಓಕೆ. ಸೊ ಅಂದ್ರೆ ಈಗ ಬೇರೆ ಆಟೋಗಳಿಗೆಲ್ಲ ಗ್ರೀಸಿಂಗು ಅದನ್ನೆಲ್ಲ ಮೇಂಟೆನೆನ್ಸ್ ಮಾಡ್ಬೇಕಾಗತ್ತೆ. ಸೊ ಅದು ಇದರಲ್ಲಿ ಪ್ಲಸ್ ಪಾಯಿಂಟ್, ಎಸ್ಪೆಷಲಿ ಪಿಯಾಜಿಯೋದಲ್ಲಿ. ಸೊ ಅದು ನಿಮ್ಗೆ ಮೇಂಟೆನೆನ್ಸ್ ತುಂಬಾ ಕಡಿಮೆ ಆಗುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈಗ ಏನ್ ನೀವು ನೋಡ್ತಾ ಇರೋ ರೂಪಿಂಗು, ಟಾಪ್ ರೂಪಿಂಗು. ಸೊ ಈ ರೂಪಿಂಗು ಎಸ್ಪೆಷಲಿ ನೀವು ಯಾವುದೇ ಗಾಡಿ ತಗೊಳ್ಳಿ, ಯಾವ ಕಂಪ್ನಿ ಗಾಡಿ ತಗೊಳ್ಳಿ, ಇದನ್ನ ಎಕ್ಸ್ಟ್ರಾ ಮಾಡಿಸ್ಬೇಕಾಗುತ್ತೆ. ಆದ್ರೂ ಸಹ ಈ ಪ್ರಿಯಾ ಹರ್ಷಿತಾ ಮೋಟರ್ಸ್ ಏನಿದಾರೋ, ನೀವು ಯಾವ ಗಾಡಿ ತಗೊಂಡ್ರು ಮಾಡಿಸ್ಕೊಡ್ತಾರೆ, ಅದ್ರಲ್ಲಿ 2 ಮಾತಿಲ್ಲ. ಅಂದ್ರೆ ಇವ್ರ ಹತ್ರ ನೀವು ಗಾಡಿ ತಗೊಳ್ಳೋದಾದ್ರೆ, ಪ್ರಿಯಾ ಹರ್ಷಿತಾ ಮೋಟರ್ಸ್ ಏನಿದೆ ಇವ್ರ ಹತ್ರ ಗಾಡಿ ತಗೊಂಡ್ರೆ, ನೀವು ಯಾವ ಕಂಪ್ನಿ ಗಾಡಿ ತಗೊಂಡ್ರು ಅವರು ಈ ಟಾಪ್ ರೂಪಿಂಗ್ ಅವರೇ ಮಾಡಿಸ್ಕೊಡ್ತಾರೆ. ಬಟ್ ಇದರಲ್ಲಿ ಕಂಪನಿಯವರೇ ಕೊಡ್ತಾರೆ ಇದಕ್ಕೆ. ಸೊ ಪಿಯಾಜಿಯೋದಲ್ಲಿ ಇನ್ನೊಂದು ಪ್ಲಸ್ ಏನಂದ್ರೆ, ಕಂಪನಿಯವರೇ ಅವರಿಗೆ ಕೊಡ್ತಾರೆ ರೆಡಿ ಗಾಡಿ. ನೀವ್ ಹೆಂಗೆ ಅಂದ್ರೆ ಈ ಗಾಡಿನ ತಗೊಳ್ಳೋದು,
ಓಡಿಸ್ಕೊಳ್ಳೋದು ಹೋಗೋದು ಅಷ್ಟೇ. ಗಾಡಿ ತಗೊಳ್ಳೋದು ನಿಮ್ಮ ಹೆಸರು ಟ್ರಾನ್ಸ್ಫರ್ ಆಯ್ತಾ, ಪ್ಯಾಸೆಂಜರ್ ಕೂಸ್ಕೊಂಡು ಹೋಯ್ತಾ ಇರ್ಬೋದು. ಓಕೆ ಸ್ನೇಹಿತರೆ, ಈಗ ಗಾಡಿ ಬಗ್ಗೆ ಆಲ್ಮೋಸ್ಟ್ ನಾವು ತಿಳ್ಕೊಂಡ್ವಿ. ಎಸ್ಪೆಷಲಿ ಗಾಡಿ ತಿಳ್ಕೊಂಡಾದ್ಮೇಲೆ ರೀಸನಬಲ್ ಪ್ರೈಸ್ ಸಿಗುತ್ತೆ ಅಂತ ಹೇಳ್ತಾರೆ. ಏನೇನು ಇನ್ಕ್ಲೂಡ್ ಆಗುತ್ತೆ ಅನ್ನೋದು ಮ್ಯಾಟ್ರು, ಮತ್ತೆ ಎಷ್ಟು ವರ್ಷ ವಾರಂಟಿ, ಹೌದು ಸರ್. ಏನೇನು ವಾರಂಟಿ ಕವರ್ ಆಗುತ್ತೆ ಸರ್ ಓವರಾಲ್ ಬಾಡಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ಬಾಡಿ ಟೆಂಪರ್ ಆದ್ರೆ ಅದಕ್ಕೆ ಕವರೇಜ್ ಇರುತ್ತೆ, ಓಕೆ ಬ್ಲಾಕ್ ಪ್ರಾಬ್ಲಮ್ ಆದ್ರೆ ಕವರೇಜ್ ಇರುತ್ತೆ, ಮತ್ತೆ ಇಂಜಿನ್ ವಾರಂಟಿ ಇರುತ್ತೆ ಸರ್. ಅಂದ್ರೆ ಓವರಾಲ್ ವೆಹಿಕಲ್ ವಾರಂಟಿ ಅಂತ ಹೇಳ್ಬೋದು. ವೆಹಿಕಲ್ ವಾರಂಟಿ ಹೌದು 36 ತಿಂಗಳು ಅಥವಾ 1 ಲಕ್ಷ ಕಿಲೋಮೀಟರ್. ಹೌದು ಸರ್. ಓಕೆ ಸ್ನೇಹಿತರೆ, ಗೊತ್ತಾಯ್ತಲ್ಲ, 36 ತಿಂಗಳು ಅಥವಾ 1 ಲಕ್ಷ ಕಿಲೋಮೀಟರ್ ವಾರಂಟಿ ಕೊಡ್ತಾರೆ. ಅದ್ರ ಜೊತೆಗೆ ಸೊ ಈಗ ಪ್ರೈಸ್ ಅಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ, ಇವನ್ ಅದೇನೋ ಪರ್ಮಿಟ್ ಅದೆಲ್ಲ ಇರುತ್ತಲ್ವಾ? ಹೌದು ಸರ್, ಇದು DL ಪರ್ಮಿಟ್ ಮಾಡಿಸ್ಕೊಡ್ತೀವಿ, ಆಮೇಲೆ RC ಕಾರ್ಡ್ ಕೊಡ್ತೀವಿ, ಮತ್ತೆ 1 year ಇನ್ಸೂರೆನ್ಸ್ ಕೊಡ್ತೀವಿ ಸರ್. ಓಕೆ ಈಗ ಪರ್ಮಿಟ್ ಇನ್ ಕೇಸ್ ಡಿಲೇ ಆದ್ರೆ ಪ್ರೊಸೀಡಿಂಗ್ ಅಂತ ಹೇಳ್ಬಿಟ್ಟು ಒಂದು ಪರ್ಮಿಟ್ ಪ್ರೊಸೀಡಿಂಗ್ ಹಾಕಿ ಕೊಡ್ತೀವಿ. ಅದ್ರ ವ್ಯಾಲಿಡಿಟಿ 60 days ಇರುತ್ತೆ. ಇನ್ ಕೇಸ್ ಪರ್ಮಿಟ್ ಕೊಡೋದು ಲೇಟ್ ಆಯ್ತು, 2 ತಿಂಗಳ ಕಾಲ ಅವರು ಅದನ್ನ ಪರ್ಮಿಟ್ಗೆ ಈಕ್ವಲ್ ಆಗಿ ಅದನ್ನ ಕನ್ಸಿಡರ್ ಮಾಡ್ಬೋದು, ಓಡಿಸ್ಬೋದು, ಆರಾಮ್ಸೆ ಓಡಿಸ್ಬೋದು. ಆಮೇಲೆ ಇನ್ನೊಂದು, ಈಗ ಕೆಲವರಿಗೆ ಎಲ್ಲರೂ ಕ್ಯಾಶ್ ಕೊಟ್ಟು ತಗೊಳಕ್ಕಾಗಲ್ಲ, ಸೊ ಅಂತ ಲೋನ್ ಮುಖಾಂತರ ಹೋಗ್ಬೇಕು. ಸೊ ಲೋನ್ ಎಲ್ಲ ಹೇಗಿದೆ? ಖಂಡಿತ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಸಿಬಿಲ್ ಹೆಚ್ಚು ಕಡಿಮೆ ಇದ್ರು ಮಾಡಿಸ್ಕೊಡ್ತೀವಿ. ಎಷ್ಟು ಡೌನ್ ಪೇಮೆಂಟ್ ಕೊಡ್ಬೇಕಾಗುತ್ತೆ? ಡೌನ್ ಪೇಮೆಂಟ್ 25-30 ಇದ್ರೆ ಸಾಕು ಸರ್, ಮಾಡ್ಸ್ಕೊಡ್ತೀವಿ. 25,000 ಇದ್ರೂ ಮಾಡ್ಬೋದು. 25-30 ಇದ್ರೆ ನಾನು ಮಾಡಿಸ್ಕೊಡ್ತೀನಿ. ಸೊ ಎಸ್ಪೆಷಲಿ ನಾವು ಏನ್ ಹೇಳ್ತೀವಿ ಅಂದ್ರೆ, ಎಷ್ಟೋ ಜನ ಇನ್ವೆಸ್ಟ್ಮೆಂಟ್ ಮಾಡಿ ಗಾಡಿನ ತಗೊಳಕಾಗದಲ್ಲೇ ಬಾಡಿಗೆ ಆಟೋ ಓಡಿಸ್ತಾ ಇರ್ತಾರೆ. ಸೊ ಅಂತವ್ರಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ, ನೀವು ಬಾಡಿಗೆ ಆಟೋ ಓಡಿಸ್ತಿರಲ್ಲ, ಸೊ ಏನಿಲ್ಲ ಅಂದ್ರೆ ದಿನಕ್ಕೆ 300 ರೂಪಾಯಿ ಬಾಡಿಗೆ ಕೊಡಬೇಕು. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಆ 300 ರೂಪಾಯಿನ ಮಂತ್ಲಿಗೆ ಸೇವ್ ಮಾಡಿದ್ರೆ 2 ತಿಂಗಳು ಬಾಡಿಗೆ ಕೊಡ್ತಿರಲ್ಲ, ಆ ದುಡ್ಡನ್ನ ಹೆಂಗೋ ಸೇವ್ ಮಾಡಿದ್ರೆ ಡೌನ್ ಪೇಮೆಂಟ್ ಇವ್ರಿಗೆ ಕೊಟ್ಟರೆ ಒಂದು 20,000 ಖಂಡಿತ ಗಾಡಿನ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ನೀವು ಲೋನ್ ಎಷ್ಟು ಬರ್ಬೋದು ಸರ್? ಅಂದಾಜು ಒಂದು ಮಂತ್ಲಿ 10,000 ಬರುತ್ತಾ? 9 ಸರ್ 9,000-10,000. ನೋಡಿ, 9,000-10,000 ಲೋನ್ ಬರುತ್ತಂತೆ. ಸೊ ನೀವೇನ್ 300 ರೂಪಾಯಿ ಡೈಲಿ ಬಾಡಿಗೆ ಕೊಡ್ತಾ ಇದ್ರು, ಆ ದುಡ್ಡನ್ನ ಲೋನ್ ಕಟ್ಟಿ. ಸೊ 3 ವರ್ಷ ಆಯ್ತು ಅಂದ್ರೆ ಹೆಚ್ಚು ಗಾಡಿ ನಿಮ್ದಾಗುತ್ತೆ. ಫಸ್ಟ್ ಹೆಂಗ್ ಹೋದ್ರಿ ನೀವು? ಸರ್ ಫಸ್ಟ್ ನಾವು ಹೋಗ್ಬಿಟ್ಟು ಗಾಡಿ ರೇಟ್ ಎಲ್ಲ ತಿಳ್ಕೊಂಡು, ಅದಾದ್ಮೇಲೆ ವಿಡಿಯೋ ನೋಡ್ರೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಆ ಡಿಸ್ಕೌಂಟ್ನ ಸರ್ ಈ ತರ ವಿಡಿಯೋ ನೋಡ್ಕೊಂಡ್ ಬಂದು ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ರಿ ಅಂತ ಕೇಳಿದಕ್ಕೆ, ಹೌದಾ ಸರ್ ಕೊಡ್ತೀವಿ ಲಾಸ್ಟ್ಲಿ ಅಂತ ಡಿಸ್ಕೌಂಟ್ ಮಾಡಿದ್ರು. 3,000 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಂಡು ಕೊಟ್ಟರು ಸರ್ ನಮಗೆ. ಲೋನ್ ಪ್ರೊಸೆಸ್ ಎಲ್ಲ ಹೆಂಗೆ ಈಸಿಯಾಗಿ ಆಯ್ತಾ ಸರ್? ಲೋನ್ ಪ್ರೊಸೆಸ್ ಎಲ್ಲ ಪರವಾಗಿಲ್ಲ ಸರ್, ಆರಾಮಾಗಿ ಆಯ್ತು. ನಾನು 2 days ಅಲ್ಲಿ ಲೋನ್ ಪ್ರೊಸೆಸಿಂಗ್ ಮುಗೀತು. ಹೌದು ಸರ್, 2 ದಿವಸದಲ್ಲಿ ಲೋನ್ ಪ್ರೊಸೆಸಿಂಗ್ ಮುಗೀತು. ಸಿವಿಲ್ ಸ್ಕೋರ್ ಸ್ವಲ್ಪ ಕಮ್ಮಿ ಇತ್ತು, ಅದರಿಂದ ನಾನು ಡೌನ್ ಪೇಮೆಂಟ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗಿರೋ ಬಂತು. ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ 25-30 ಒಳಗಡೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ನನ್ನ ಸಿವಿಲ್ ಸ್ಕೋರ್ ಸ್ವಲ್ಪ ಡೌನ್ ಇದೆ, ಅದರಿಂದ ನಾನು ಬಂದೆ ಮಾಡ್ಕೊಂಡಿದ್ದೀನಿ ಸರ್. ದುಡಿಯಂಗ್ ಆಗಿದೆ ಸರ್. ಬಾಡಿಗೆ ಗಾಡಿ ಓಡಿಸಿದೆ ಸರ್ ನಾನು. ಸೂಪರ್ ಸ್ನೇಹಿತರೆ, ಇದನ್ನೇ ಹೇಳಿದ್ದು ಆಕ್ಚುಲಿ. ಬಾಡಿಗೆ ಗಾಡಿ ಓಡಿಸಿ ಡೈಲಿ ಎಷ್ಟು ಬಾಡಿಗೆ ಕೊಡ್ತಾ ಇದ್ರಿ ಸರ್? 300 ರೂಪಾಯಿ ಸರ್ ನಾನು ಡೈಲಿ ಬಾಡಿಗೆ. ಸೊ ಅದೇ 300 ರೂಪಾಯಿ ಇದು ಕೊಟ್ಟು 9,000 ಆಗುತ್ತೆ ತಿಂಗಳಿಗೆ. 300 ಅಂದ್ರೆ ಆ 9,000 ಲೋನ್ ಕಟ್ಟಿದ್ರೆ ಗಾಡಿ ನಿಮ್ದಾಗುತ್ತೆ. ಹೌದು ಸರ್, ಕರೆಕ್ಟ್ ಸರ್. ಒಳ್ಳೆ ಇದೆ ಸರ್, ಒಳ್ಳೆ ಐಡಿಯಾ ಆಯ್ತು. ಒಳ್ಳೆ ಐಡಿಯಾ ಸರ್. ಏನಂದ್ರೆ ಅವ್ರಿಗೆ ಯಾರಿಗೋ ನಾವು ತಿನ್ಸಿ ಇದ್ ಮಾಡೋ ಬದಲು ಅದನ್ನ ನಾವ್ ಎತ್ತಿಕೊಂಡು ನಮ್ ಸ್ವಂತ ಅಂತ ಇರುತ್ತೆ ಸರ್. 3 ವರ್ಷದಲ್ಲಿ ನಿಮ್ ಗಾಡಿ ಸ್ವಂತ ಆಗುತ್ತೆ. ಹೌದು ಸರ್. ಸೊ ನೀವು 300 ರೂಪಾಯಿ ಬೇರೆ ಕಟ್ಟಿದ್ರೆ 30 ವರ್ಷ ಅಲ್ಲಿ 10 ವರ್ಷ ಅಲ್ಲಿ ಕೊಡ್ತಾನೆ ಇರ್ಬೇಕು. ಹೌದು ಸರ್. ಅಂದ್ರೆ ಇನ್ನೊಂದು ಏನಂದ್ರೆ ಸರ್, ಹೊಸ ಗಾಡಿಗಳಿಗೆ ಯಾರು 300 ರೂಪಾಯಿ ತಗೊಳ್ಳಲ್ಲ ಸರ್. 450 ರೂಪಾಯಿ ಕೇಳ್ತಾರೆ ಹೊಸ ಗಾಡಿ ಅಂದ್ರೆ. ಹೊಸ ಗಾಡಿ ಅಂದ್ರೆ ಇದು ಅದೇನೆ 450 ರೂಪಾಯಿ ಅಂತ ಎತ್ತಿಕ್ಕಿದ್ರೆ ಸ್ವಂತ ಗಾಡಿ ಸರ್. 3 ವರ್ಷ ಸ್ವಲ್ಪ ಕಷ್ಟ ಬಿದ್ರೆ 3 ವರ್ಷಕ್ಕೆ ಆರಾಮಾಗಿ ನಮ್ದು ಅಂತ ಆಗಿರ್ತದೆ ಸರ್. ಸರ್ ಇವಾಗ ಪ್ರಿಯಾ ಹರ್ಷಿತಾ ಮೋಟಾರ್ಸ್ ಕಡೆಯಿಂದ ಸೊ ಏನೆಲ್ಲ ಆಫರ್ ಕೊಡ್ತಾ ಇದಾರೆ ಬೇಗ ಬಂದವರಿಗೆ? ಸರ್ ಖಂಡಿತ ಈಗ ಆನ್ ರೋಡ್ ಪ್ರೈಸ್ ಏನಿದೆ ಅದರಲ್ಲಿ ನಾವು ಡಿಸ್ಕೌಂಟ್ ಇಲ್ಲ ಒಂದು ಗಿಫ್ಟ್ ಐಟಮ್ ಕೊಡ್ತಾ ಇದೀವಿ. ಓಕೆ, ಕಸ್ಟಮರ್ ಬಂದು ವಿಸಿಟ್ ಮಾಡ್ಲಿ, ಖಂಡಿತ ಅವರು ಸರ್ಪ್ರೈಸ್ ಆಗಂತ ಡಿಸ್ಕೌಂಟ್ ಅನ್ನ ನಾವು ಮಾಡ್ಕೊಡ್ತೀವಿ. ನಮ್ಮ ಪಬ್ಲಿಕ್ ಚಾಯ್ಸ್ ಕನ್ನಡ ಆಗ್ಬೋದು, ಮತ್ತೆ TV 90 ಕನ್ನಡ ಆಗ್ಬೋದು. ಸೊ ನಮ್ದು 3 ಚಾನಲ್ ಈ ವಿಡಿಯೋನ ನೋಡ್ಕೊಂಡು ಯಾರಾದ್ರೂ ಬಂದು ಎಲ್ಲ ವ್ಯವಹಾರ ಮುಗಿಸ್ಬಿಟ್ಟು ಫೈನಲ್ ಮಾತುಕತೆ ಮುಗಿಸಿ ಆದ್ಮೇಲೆ ನಾನು ವಿಡಿಯೋ ನೋಡಿದ್ದೆ ಅಂತ ಹೇಳಿ ಸಾಕು, ಅದಾದ್ಮೇಲೆ ಅವ್ರು ಡಿಸ್ಕೌಂಟ್ ಕೊಡ್ತಾರೆ. ಖಂಡಿತ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಲಾಸ್ಟ್ ಟೈಮ್ ನಾವು ತುಂಬಾ ಜನ ಬಂದಿದ್ರು, ಅವ್ರಿಗೆಲ್ಲ TVS ಗಾಡಿಗೆ ವಿಡಿಯೋ ಮುಖಾಂತರ ಬಂದಿರೋರಿಗೆ ನಾವು ಡಿಸ್ಕೌಂಟ್ ಮಾಡ್ಕೊಟ್ಟಿದೀವಿ. ಸೊ ಸುಮ್ಮನೆ ಬಂದು ವಿಡಿಯೋ ಮಾಡೋದು, ಗಾಡಿ ತೋರಿಸೋದು ಇಷ್ಟೇ ಮ್ಯಾಟರ್ ಅಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ನಾನು ವಿಡಿಯೋ ಮಾಡಿದ್ದಕ್ಕೆ, ಎಸ್ಪೆಷಲಿ ನಾನು ವಿಡಿಯೋ ನೋಡಿದ್ಕೊಂಡು ಬಂದಿದ್ದಕ್ಕೆ ಏನಪ್ಪ ಸಿಕ್ತು ಅಂತ ಅನ್ನೋದಾದ್ರೆ ಸೊ ನಿಮಗೆ ಎಸ್ಪೆಷಲಿ ಡಿಸ್ಕೌಂಟ್ ಕೊಡ್ತಾರೆ. ಸೊ ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಾನು ವಿಡಿಯೋ ನೋಡಿದೆ ಅಂತ ಹೋಗ್ಬಿಡಿ, ಸುಮ್ಮನೆ ಹೋಗಿ ಮಾತಾಡಿಸಿ ವ್ಯವಹಾರ ಮಾಡಿ ಎಲ್ಲ ಆದ್ಮೇಲೆ ನಾನು ವಿಡಿಯೋ ನೋಡಿದೆ ಅಂತ ಸುಮ್ಮನೆ ವಿಡಿಯೋ ತೋರಿಸೋದು ಅಥವಾ ಹೆಸರು ಹೇಳ್ಬಿಡಿ ಸಾಕು. ಸೊ ಆದ್ರೂ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದೇ ನಮ್ಮ ಕಡೆಯಿಂದ ಕೊಡ್ತಕ್ಕಂಥದ್ದು ನಿಮ್ಗೆ ಕೊಡುಗೆ. ಬನ್ನಿ ಆದಷ್ಟು ಬೇಗ. ಎಸ್ಪೆಷಲಿ ಈಗ ಗೌರಿ ಗಣೇಶ ಹಬ್ಬ ಸ್ಟಾರ್ಟ್ ಆಗಿದೆ. ಸೊ ಗೌರಿ ಗಣೇಶ ಹಬ್ಬಕ್ಕೆ ಈ ಡೀಲರ್ ಸಿಗ್ತಾರೆ. ಸೊ ನೀವು ಅಲ್ಲಿ ಡೈರೆಕ್ಟ್ ಬೇಕಾದ್ರೂ ಬರ್ಬೋದು, ಅಥವಾ ನಂಬರ್ ಇರುತ್ತಲ್ಲ ಆ ನಂಬರ್ ಥ್ರೂ ನೀವು ವಾಟ್ಸಪ್ ಥ್ರೂ ಇನ್ಫಾರ್ಮೇಶನ್ ತೊಗೊಂಡ್ಬೇಕಾದ್ರೂ ಬರ್ಬೋದು. ಸೊ ಬನ್ನಿ, ಈ ಗಾಡಿ ನೀವು ಓಡಿಸ್ಕೊಂಡು ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಗಾಡಿನ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.